ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಕಸರತ್ತನ್ನ ಮಾಡಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯವಾಗದೆ ಅತ್ತು ವೀಕ್ಷಕರನ್ನೇ ಸುಸ್ತು ಮಾಡಿದಂತಹ ಸುಮನಾ ಪಾತ್ರ ಮಾಡ್ತಿದ್ದಂತ ಕಾವ್ಯ ಶೈವ ಸೀರಿಯಲ್ನಿಂದ ಹೊರಬಂದಿದ್ದಾರೆ ಸ್ನೇಹಿತರೆ. ಸೊ ಇಷ್ಟಕ್ಕೂ ಈ ನಟಿ ಈ ಒಂದು ಸೀರಿಯಲ್ನಿಂದ ಹೊರಬರೋದಕ್ಕೆ ಕಾರಣ ಏನು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈಕೆ ಆ ಒಂದು ಸೀರಿಯಲ್ನಿಂದ ಯಾವ ಕಾರಣಕ್ಕಾಗಿ ಆಚೆ ಬಂದ್ರು, ಏನ್ ನಡೀತು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ನಾಯಕಿ ಸುಮನಾ ಪಾತ್ರದಲ್ಲಿ ನಟಿಸುತ್ತಿದ್ದವರು ಕಾವ್ಯ ಶೈವ ಹೊಸ ತಿರುವು ಪಡೆದುಕೊಂಡು ಈ ಧಾರಾವಾಹಿ ಸದ್ಯ ರೋಚಕ ಹಂತವನ್ನ ತಲುಪಿತು. ಆದ್ರೆ ಇದೀಗ ಹೊಸ ಟ್ವಿಸ್ಟ್ ಪ್ರೇಕ್ಷಕರಿಗೆ ಒಂದು ರೀತಿಯಾಗಿ ಶಾಕ್ ಅನ್ನೇ ನೀಡಿದೆ ಸ್ನೇಹಿತರೆ. ಈ ಒಂದು ಕಲಾವಿದೆಯನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ರು, ಮೆಚ್ಕೊಂಡಿದ್ರು ಕೂಡ. ಆದ್ರೆ ಇದಕ್ಕಿದ್ದಂತೆ ಈಕೆ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ. ತನ್ನ ಪ್ರೀತಿಯ ತಮ್ಮನ ಸಾವಿನ ಸೇಡ್ ತೀರಿಸೋದಕ್ಕೆ ಹೊರಟಂತ ಸುಮನಾಳಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ಆದ್ರೆ ಯಾರಿಗೂ ಹೇಳದ ಪರಿಸ್ಥಿತಿ ಪ್ರತಿ ಬಾರಿ ಕೂಡ ಗೆಲುವು ಸಾಧನದ್ದೇ ಆಗಿತ್ತು. ಸೊ ತಾನು ಹತ್ತು ವೀಕ್ಷಕರನ್ನ ಅಳುವಂತೆ ಮಾಡಿದಂತ ಸುಮನಾ ಪಾತ್ರಧಾರಿ ಕಾವ್ಯ ಇದೀಗ ಸತ್ಯವನ್ನ ಬಹಿರಂಗ ಮಾಡೋ ಮೊದಲೇ ಸೀರಿಯಲ್ನಿಂದ ಪಾತ್ರದಿಂದ ಹೊರ ಬಂದಿದ್ದಾರೆ. ಸೊ ಸತ್ಯ ಇನ್ನೇನು ಈಕೆ ರಿವೀಲ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಬಟ್ ಈಗ ಸಡನ್ ಆಗಿ ಈಕೆ ವೀಕ್ಷಕರಿಗೆ ಶಾಕ್ ಕೊಟ್ಟು ಸೀರಿಯಲ್ ಪಾತ್ರದಿಂದ ಹೊರಗೆ ಬಂದಿದ್ದಾರೆ. ಸೊ ಕಾವ್ಯ ಯಾಕಾಗಿ ಈ ಪಾತ್ರದಿಂದ ಹೊರ ಬಂದಿದ್ದಾರೆ ಅನ್ನೋ ಕಾರಣ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಸ್ನೇಹಿತರೆ. ಸೊ ಒಂದಷ್ಟು ಜನ ಈಕೆಗೆ ಹೊಸ ಧಾರಾವಾಹಿಯ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನ ಈಕೆ ಸೀರಿಯಲ್ನಿಂದ ಬ್ರೇಕ್ ತೆಗೆದುಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಪರ್ಸನಲ್ ರೀಸನ್ ಇಂದ ಹೊರ ಬಂದಿದ್ದಾರೆ ಅನ್ನುವಂಥದ್ದು. ಆದ್ರೆ ಈಗಾಗಲೇ ಆ ಪಾತ್ರಕ್ಕೆ ಹೊಸ ಪಾತ್ರಧಾರಿ ಕೂಡ ಬಂದಾಗಿದೆ ಸ್ನೇಹಿತರೆ. ಈಗಾಗಲೇ ಶೂಟಿಂಗ್ ಆರಂಭವಾಗಿ ಕೂಡ ಆಗಿದೆ. ಆದ್ರೆ ವೀಕ್ಷಕರಿಗೆ ಹೊಸ ಪಾತ್ರಧಾರಿ ಇನ್ನಷ್ಟೇ ಇಷ್ಟ ಆಗಬೇಕು. ಸದ್ಯ ಸೀರಿಯಲ್ನಲ್ಲಿ ಸುಮನಾ ಅವರ ಕಿಡ್ನಾಪ್ ಆಗಿದೆ. ಹಾಗಾಗಿ ಹಲವು ದಿನಗಳಿಂದ ಸುಮನಾ ಅವರ ಹುಡುಕಾಟವೇ ನಡೀತಾ ಇತ್ತು. ಇದರ ಮಧ್ಯೆ ಸಾಧನಾ ತಾನೇ ಸುಮನಾ ಕೊಲೆ ಮಾಡಿರೋದಾಗಿ ಕೂಡ ಹೇಳ್ಕೊಂಡಿದ್ಲು. ಆದ್ರೆ ಈ ಕಿಡ್ನಾಪ್ ಟ್ವಿಸ್ಟ್ಗೆ ಕಾರಣ ಸುಮನಾ ಪಾತ್ರದ ಬದಲಾವಣೆ. ಅಂದ್ರೆ ಈ ಧಾರಾವಾಹಿಯಿಂದ ಈಕೆ ಹೊರನಡೆದಿದ್ರಿಂದ ಬೇರೆ ಪಾತ್ರಧಾರಿ ಬರಬೇಕಾಗತ್ತೆ, ಶೂಟಿಂಗ್ ಬೇರೆ ರೀತಿಯಾಗಿ ನಡಿಬೇಕಾಗತ್ತೆ, ಆಕೆಯ ಒಂದು ಪಾತ್ರ ಪರಿಚಯ ಆಗಬೇಕಾಗತ್ತೆ. ಸೊ ಶೂಟಿಂಗ್ ಕಂಪ್ಲೀಟ್ ಆಗಿ ಚೇಂಜ್ ಆಗಬೇಕು. ಹಾಗಾಗಿ ಈ ಪಾತ್ರದಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಆಕೆ ಕಿಡ್ನಾಪ್ ಆಗ್ತಾಳೆ ಅನ್ನುವಂಥದ್ದು. ಸೊ ಸುಮನಾ ಪಾತ್ರದಲ್ಲಿ ನಟಿಸುತ್ತಿದ್ದಂತ ಕಾವ್ಯ ಶೈವ ಅವರು ಇತ್ತೀಚೆಗೆ ತಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನ ಶೇರ್ ಮಾಡೋ ಮೂಲಕ ಪಾತ್ರದಿಂದ ಹೊರಬರೋ ಬಗ್ಗೆ ಕ್ಲೂ ಅನ್ನ ಕೊಟ್ಟಿದ್ರು. ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುಮನಾ ಪಾತ್ರವನ್ನ ನಾನು ಇಷ್ಟಪಟ್ಟು ನಿರ್ವಹಿಸ್ತಿದ್ದೆ, ಧನ್ಯವಾದಗಳು ಅನ್ನುವಂಥ ಒಂದು ಪೋಸ್ಟ್ ಅನ್ನ ಹಾಕೊಳ್ತಾರೆ. ಅಷ್ಟೇ ಅಲ್ಲ, ನಾನು ಇದಕ್ಕಿಂತ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡೋ ಮೂಲಕ ಇವತ್ತು ನಾನು ಪಡೆದುಕೊಂಡಿರುವಂಥ ಪ್ರೀತಿಗಿಂತ ಮತ್ತಷ್ಟು ಹೆಚ್ಚು ಪ್ರೀತಿ ಪಡೆಯುವಂಥ ಭರವಸೆ ಹೊಂದಿದ್ದೇನೆ ಅನ್ನುವಂಥ ಇನ್ನೊಂದು ಪೋಸ್ಟನ್ನು ಹಾಕೊಳ್ತಾರೆ. ಇದಕ್ಕೆ ಕೂಡ ಸಹ ನಟರಾಗಿರ್ಬೋದು ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ವಿ ವಿಲ್ ಮಿಸ್ ಯು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ವೀಕ್ಷಕರು ಯಾಕೆ ಈ ರೀತಿಯಾಗಿ ಹೊರ ನಡೆದ್ರಿ, ಕಾರಣ ಏನು, ಯಾಕೆ ಶಾಕಿಂಗ್ ನ್ಯೂಸನ್ನು ಕೊಟ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಈಗಾಗಲೇ ಸೀರಿಯಲ್ನ ಟೈಟಲ್ ಕಾರ್ಡ್ ಕೂಡ ಬದಲಾಗಿದೆ ಸ್ನೇಹಿತರೆ. ಸುಮನಾ ಪಾತ್ರದಲ್ಲಿ ಈ ಹಿಂದೆ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಜೇನುಗೂಡು ಸೀರಿಯಲ್ನಲ್ಲಿ ಪ್ರಾಚಿ ಪಾತ್ರದಲ್ಲಿ ನಟಿಸುತ್ತಿದ್ದಂತಹ ನಟಿ ಈಗ ಸುಮನಾ ಪಾತ್ರಕ್ಕೆ ಬಣ್ಣ ಹಚ್ಚಿರುವಂತವರು. ಸೊ ಇವರನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಸದ್ಯಕ್ಕೆ ಕಾವ್ಯ ಅವರು ತಮ್ಮ ಒಂದು ಪರ್ಸನಲ್ ರೀಸನ್ ಇಂದ ಮಿಸ್ಕಮ್ಯುನಿಕೇಶನ್ ಇಂದ ಸೀರಿಯಲ್ನಿಂದ ಹೊರ ಬಂದಿದ್ದಾರೆ ಅನ್ನುವಂಥ ವಿಚಾರ. ಸೊ ಸ್ನೇಹಿತರೆ, ನಿಮಗೆ ಈ ಒಂದು ಧಾರಾವಾಹಿಯ ಸುಮನಾ ಪಾತ್ರ ಇಷ್ಟ ಆಗಿತ್ತಾ, ಕಾವ್ಯ ಇಷ್ಟಪಟ್ಟಿದ್ರ? ಸೊ ಈಗ ಹೊಸ ಕಲಾವಿದೆಯನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ, ಈಕೆ ಸೂಟ್ ಆಗ್ತಾರಾ ಈ ಒಂದು ಕ್ಯಾರೆಕ್ಟರ್ಗೆ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.